ನಮಸ್ತೆ ಸ್ನೇಹಿತರೆ. ಇವತ್ತು ವಿಡಿಯೋದಲ್ಲಿ ಸ್ಯಾರಿನ ಹೇಗೆ ಗಿಫ್ಟ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ಗೆ ನಾನು ಈ ರೀತಿ ಮೇಲ್ಗಡೆ ಒಂದು ಬಾಕ್ಸ್ನ ಫೋಲ್ಡ್ ಮಾಡಿಟ್ಟು ಪೇಪರ್ ಮುಚ್ಚಿದ್ದೀನಿ. ಯಾಕೆಂದರೆ ಹೈಟ್ ಮಾಡೋದಕ್ಕೋಸ್ಕರ. ಹಾಗೆ ಸುತ್ತಿಗೂ ಕಲರ್ ಪೇಪರ್ನ ಹಾಕಿ ಕವರ್ ಮಾಡಿದ್ದೀನಿ. ಇದು ಸ್ಯಾರಿ ಪಲ್ಲು ಮೇಲ್ಗಡೆ ಬರೋ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ. ಅದನ್ನು ಒಂದು ಸೈಡಲ್ಲಿ ಇಡ್ತೀನಿ. ಅದು ನೋಡಿ, ಅದು ಫುಲ್ ಬಾಕ್ಸ್ ಆ ಕಡೆ ಪೋರ್ಷನ್ ಕವರ್ ಆಗೋದ್ರಿಂದ ಇದು ಕೆಳಗಾಗುತ್ತೆ ಅನ್ನೋ ಕಾರಣದಿಂದ ಕೆಳಗಡೆ ಇನ್ನೊಂದು ಬಾಕ್ಸ್ನ ಹೆಲ್ಪ್ ತೊಗೊಂಡು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಬ್ಲೌಸ್ ಪೀಸ್ನ ಸ್ಯಾರಿಯಿಂದ ಕಟ್ ಮಾಡಲ್ಲ ಕೆಲವೊಬ್ಬರು, ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೊಡ್ತಾರೆ. ಹಾಗಾಗಿ ಆ ಬ್ಲೌಸ್ ಪೀಸ್ನ ಇಲ್ಲಿ ಕವರ್ ಮಾಡೋದಕ್ಕೋಸ್ಕರ ಬ್ಲೌಸ್ ಪೀಸು ಕೊಟ್ಟಾಗಿರಬೇಕು, ಜೊತೆಗೆ ಕವರ್ ಮಾಡಿದಾಗಿರಬೇಕು ಅಂತ ಅದನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಬ್ಯಾಂಗಲ್ಸ್ನ ಒಂದು ದಾರದ ಸಹಾಯದಿಂದ ಮಿಸ್ಪ್ಲೇಸ್ ಆಗಬಾರ್ದು ಅಂತ ಕಟ್ಟಿದ್ದೀನಿ. ನೆಕ್ಸ್ಟು ಸ್ಟಿಕ್ಕರ್, ಅದಕ್ಕೆ ಹಿಂದುಗಡೆ ಸೆಲ್ಲೋ ಟೇಪ್ ಹಾಕಿ ಫೋಲ್ಡ್ ಮಾಡಿ ಅಂಟಿಸಿದ್ದೀನಿ, ಸೊ ಎಲ್ಲೂ ಜರುಗಲ್ಲ ಅಂತ. ಹಾಗೆ ಇದು ಬೆಳ್ಳಿ ಕಾಲ್ಗೆಜ್ಜೆ ಈ ರೀತಿ ಹಾಕಿ ಜಾಗನ ನೋಡಿಕೊಂಡು ನೀಟಾಗಿ ಅಲೈನ್ ಮಾಡ್ಕೊಳೋದು. ನಂತರ ನೇಲ್ ಪಾಲಿಶ್, ಇಲ್ಲಿ ನೋಡ್ಬೋದು ನೀವು ಸೆಲ್ಲೋ ಟೇಪ್ನ ಈ ರೀತಿ ಹಾಕಿ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಇದ್ರ ಜೊತೆಗೆ ಅರಿಶಿನ ಕುಂಕುಮದ ಬಟ್ಲು, ಇದು ಕೈಯಲ್ಲೇ ಮಾಡಿರೋದು. ವಾಟ್ರ್ ಬಾಟ್ಲು ಕ್ಯಾಪ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥ ಅರಿಶಿನ ಕುಂಕುಮದ ಬಟ್ಲು. ಸೊ ಇಲ್ಲಿ ರೀಯೂಸ್ ರೀಸೈಕಲ್ ಅನ್ನೋ ಹಾಗೆ ನೀರು ಕುಡಿದ್ಬಿಟ್ಟಿರೋ ಬಾಟ್ಲಿಂದ ಕ್ಯಾಪ್ಸಿಂದ ಮಾಡಿರೋದು. ಸೊ ಇಲ್ಲಿ ನೇಲ್ ಪಾಲಿಶ್, ಅರಿಶಿನ ಕುಂಕುಮ, ಸ್ಟಿಕ್ಕರ್ ಪ್ಯಾಕೆಟ್, ಹಾಗೆ ಗಾಜಿನ ಬಳೆಗಳು, ಕಾಲ್ಗೆಜ್ಜೆ, ಇದಿಷ್ಟನ್ನು ಸೇರಿ ನಾವು ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ಇದು ಸ್ಯಾರಿ ಬ್ಲೂ ಕಲರ್ ಇದೆ, ಪಲ್ಲು ಬಂದ್ಬಿಟ್ಟು ಕ್ರೀಮ್ ಕಲರ್ ಇದೆ. ಇದನ್ನು ಹೀಗೆ ಕೊಡೋಕ್ಕಿಂತ ಮೇಲ್ಗಡೆ ಕವರ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ನೆಟ್ ಬಟ್ಟೆ ಇರುತ್ತಲ್ಲ ಸಿಲ್ವರ್ ಕಲರ್, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಗೊತ್ತು, ಮೀಟ್ರ್ ಲೆಕ್ಕದಲ್ಲೆಲ್ಲ ಸಿಗುತ್ತೆ ಅಂತ. ಇದು ಬೇರೆ ಕೆಲಸಕ್ಕೆ ಅಂತ ತಂದಿದ್ರಲ್ಲಿತ್ತು, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇವಾಗ ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅದು ಮೆಷರ್ಮೆಂಟ್ ನೋಡಿಕೊಂಡು ಹೇಗಿಟ್ಟರೆ ಸರಿ ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಫಸ್ಟು ನೋಡ್ತೀನಿ. ನೋಡಾಗಿ ಮೇಲಿಂದ ಅದನ್ನ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ಈಗ ಅಗಲ ಇಟ್ಟು ನೋಡಿದೆ, ಅದು ಸರಿ ಹೋಗಲಿಲ್ಲ. ಸೊ ನೆಕ್ಸ್ಟು ಉದ್ದ ಇಟ್ಬಿಟ್ಟು ಪ್ಯಾಕ್ ಮಾಡಿದೆ. ಇದಕ್ಕಿನ್ನೂ ನೀವು ಬೇಕು ಅಂದರೆ ಬೇರೆ ರೀತಿಯಾಗೂ ಮಾಡ್ಬೋದು. ಯೂಶ್ವಲಿ ಗೊಂಬೆಯನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸ್ಯಾರಿ ಡ್ರೇಪ್ ಮಾಡೋ ಥರನೂ ಪ್ಯಾಕ್ ಮಾಡ್ತಾರೆ. ಸಿಂಪಲ್ಲಾಗಿ ಮಾಡೋದು ಇಷ್ಟೇ ಸಾಕು, ಟ್ರೇ ಥರ ಅಂತ ಅಂದರೆ ನೀವು ಈ ರೀತಿ ಪ್ಯಾಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇದನ್ನು ಚೆನ್ನಾಗಿ ಎಲ್ಲೂ ಫ್ರೀಯಾಗಿ ಬಿಡದಿರೆ ಕ್ಲೀನಾಗಿ ತೊಗೊಂಡು ಅದು ಒಳ್ಳೆ ಪ್ಲೆಸೆಂಟಬಲ್ ರೀತಿಯಲ್ಲಿ ತೊಗೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ರಿಬ್ಬನ್ನು ಕಟ್ಬೋದು, ಎಲ್ಲ ಮಾಡ್ಬೋದು. ಬಟ್ ನಾನು ತುಂಬ ಹೆಚ್ಚು ಯೂಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅದರಲ್ಲೇ ಒಂದು ನಿಮಗೆ ಕಾರ್ನರಲ್ಲಿ ಎಕ್ಸ್ಟ್ರಾ ಬಟ್ಟೆ ಸಿಕ್ತು. ಸೊ ನೀವು ನೋಡ್ತಿರ್ಬೋದು, ಈ ಸಿಕ್ಕಿರೋಂಥ ಎಕ್ಸ್ಟ್ರಾ ಬಟ್ಟೆಯಲ್ಲೇ ನಾನು ನಾಟ್ ಹಾಕ್ತಾಯಿದ್ದೀನಿ. ಸೊ ನಾಟ್ ಹಾಕೋದ್ರಿಂದ ಅದು ಎಲ್ಲೂ ನಿಮಗೆ ಸ್ವಲ್ಪ ಶೇಕ್ ಆದ್ರೂ ಒಳಗಿಟ್ಟಿರುವಂಥ ಐಟಮ್ಸ್ಗಳು ಮಿಸ್ಪ್ಲೇಸ್ ಆಗೋಲ್ಲ. ಜೊತೆಗೆ ಸೆಲ್ಲೋ ಟೇಪ್ ಹಾಕಿರೋದ್ರಿಂದನೂ ಕೂಡ ಅದು ಭದ್ರವಾಗಿರುತ್ತೆ. ಇನ್ನು ಈ ಮೇಲ್ಗಡೆ ಈ ರೀತಿ ನೆಟ್ ಬಟ್ಟೆಯಿಂದ ಹಾಕೋದ್ರಿಂದ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಗಿಫ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸುಮ್ಮನೆ ತಟ್ಟೆಲಿ ಸೀರೆ ಅದು ಇಟ್ಕೊಡೋಕ್ಕಿಂತ ಈ ರೀತಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲನೂ ಒಂದೇ ಜಾಗದಲ್ಲಿ ಇರುತ್ತೆ. ನೋಡಿ, ಈ ರೀತಿ ನಾನು ಗಂಟು ಹಾಕಿದ್ದೀನಿ. ಸೊ ಈಗ ನಾವು ರೆಡಿ ಮಾಡಿರೋ ಅಂಥ ಗಿಫ್ಟ್ ಸ್ಯಾರಿ ಗಿಫ್ಟ್ ಬಾಕ್ಸ್ ರೆಡಿ ಇದೆ. ಇದನ್ನೆಲ್ಲರೂ ಕೊಡ್ತಾರೆ, ಬಾಕ್ಸಲ್ಲೇ ಸ್ಯಾರಿ ಬರುತ್ತೆ ಮತ್ತಿನ್ನೇನು ಅಂತ. ಹೌದು, ಬಾಕ್ಸಲ್ಲಿ ಬರೋದಕ್ಕಿಂತ ಈ ರೀತಿ ಕೊಟ್ಟಾಗ ತಗೊಳ್ಳೋರ್ಗೂ ಸಹಿತ ತುಂಬ ಖುಷಿಯಾಗುತ್ತೆ. ನಾವು ಯಾರಿಗೇ ಆಗಲಿ, ನಮ್ಮ ಪ್ರೀತಿ ಪಾತ್ರದವರಿಗೆ ಕೊಟ್ಟಾಗ ಅವ್ರ ಮುಖದಲ್ಲಿ ನೋಡ್ತೀವಲ್ಲ ನಗು, ಅದು ತುಂಬ ಇಂಪಾರ್ಟೆಂಟ್. ಹಾಗೆ ಇದು ಹೇಗಿದೆ ಅಂತ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.